ಬೆಂಗಳೂರಿನಲ್ಲಿ 18 ಕೋಟಿ ಮೌಲ್ಯದ ಚಿನ್ನ ನಗದು ಕಳ್ಳತನ ಪ್ರಕರಣ ಪ್ಲಾನ್ ಮಾಡಿ ಬಿಲ್ಡರ್ ಮನೆಯನ್ನ ದೋಚಿದ್ದಾರೆ ನೇಪಾಳಿ ದಂಪತಿ. ಮಾರಥಳ್ಳಿಯ ಯಮಲೂರಿನ ನೇಪಾಳಿ ದಂಪತಿ ಈ ಕಳ್ಳತನ ಮಾಡಿದ್ದಾರೆ. ನಂಬಿಡ್ರಿ ಇಂಥವ್ರನ್ನೆಲ್ಲ, ಅದರಲ್ಲೂ ಎಲ್ಲ ನೇಪಾಳಿ ಅವರಲ್ಲ ಅಂತಲ್ಲ, ಹಿಂಗೆ ಮಾಡಿದ್ರೆ ಹಂಗೆ ಆಗುತ್ತೆ. ಈಗ ಒಟ್ಟು ಎಲ್ಲ ಕೆಲಸಕ್ಕೆ ಬರೋರ ಮೇಲೆ ಅನುಮಾನ ನೋಡಬೇಕಷ್ಟೇ. ದಿನೇಶ್ ಕಮಲಾ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು ವಿಕಾಸು. ಮನೆಯಲ್ಲಿ 9 ತಿಂಗಳಿಂದ ಕೆಲಸ ಮಾಡ್ತಾ ಇದ್ರು ವಿಕಾಸ್ ಹಾಗೆ ಮಾಯಾ. ಕೆಲಸ ಬಿಟ್ಟು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ವಿಕಾಸ್ ಮಾಯಾ ದಂಪತಿ ಹೇಳಿದ್ರಂತೆ, ಹೀಗಾಗಿ ಬೇರೆಯವ್ರನ್ನ ಕೆಲಸಕ್ಕೆ ಸೇರಿಸಿ ಅಂತ ಮನೆ ಮಾಲೀಕ ಶಿವಕುಮಾರ್ ಹೇಳಿದರು. 20 ದಿನದ ಹಿಂದೆ ದಿನೇಶ್ ಹಾಗೆ ಕಮಲಾ ಮನೆಗೆಲ್ಸಕ್ಕೆ ಬಂದಿರ್ತಾರೆ. ಕಮಲಾ ಮನೆಗೆಲ್ಸ ಮಾಡಿಕೊಂಡಿದ್ರೆ ದಿನೇಶ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಇತ್ತ ಸ್ನೇಹಿತರ ಜೊತೆಗೆ ಫಿಲಿಪೈನ್ಸ್ ಪ್ರವಾಸಕ್ಕೆ ಶಿವಕುಮಾರ್ ಹೋಗಿದ್ರು. ಸಂಬಂಧಿಕರ ಮನೆಗೆ ತೆರಳಿದ್ದ ಶಿವಕುಮಾರ್ ಪುತ್ರ ಹಾಗೆ ಸೊಸೆ ಹಾಗೆ ಪತ್ನಿ. ಮನೆ ಕೆಲಸದಾಕಿಯನ್ನು ಹೊರಗೆ ಕರೆದುಕೊಂಡು ಹೋಗಿದ್ರು ಕಮಲಾ. ಮನೆ ಕೆಲಸದಾಕಿಯನ್ನು ಹೊರಗೆ ಕರೆದುಕೊಂಡು ಹೋಗ್ತಿದ್ದಂತೆ ಕಳ್ಳತನ ಆಗಿದೆ. 5-6 ಜನರನ್ನು ಕರೆಸಿಕೊಂಡು ಮೊದಲು UPS ಆಫ್ ಮಾಡ್ತಾರೆ, ಬಳಿಕ ಮನೆ ಲಾಕರ್ ಹೊಡಿತಾರೆ. 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾರೆ. ನೋಡಿ ಎಂಥ ಖತರ್ನಾಕ್ ಇವರು. 9 ತಿಂಗಳಿಂದ ಅಲ್ಲೇ ಕೆಲಸ ಮಾಡಿ, ಅಲ್ಲೇ ತಿಂದು, ಅಲ್ಲೇ ಮಲಗಿ ದೋಚ್ಕೊಂಡು ಹೋಗಿದ್ದಾರೆ. 30 ವರ್ಷದಿಂದ ಗಳಿಸಿದ್ದ ಚಿನ್ನಾಭರಣ 30 ನಿಮಿಷದಲ್ಲಿ ಮಾಯ ಆಗಿಬಿಟ್ಟಿದೆ. ಮನೆಯಲ್ಲಿ ಚಿನ್ನಾಭರಣ ಕೂಡಿಟ್ಟಿದ್ರು ಶಿವಕುಮಾರ್ ಪತ್ನಿ ಮಾಲಿನಿ. ಇಬ್ಬರು ಹೆಣ್ಣು ಮಕ್ಕಳಿಗೆ ಚಿನ್ನ ಭಾಗವಾಗಿ ಕೊಡೋ ಪ್ಲಾನ್ ಮಾಡಿದ್ರು. ಆದರೆ ನಮ್ಮ ಮನೆಯಲ್ಲಿ ಲಾಕರ್ ಇಲ್ಲ ಅಂತ ಹೆಣ್ಣು ಮಕ್ಕಳು ಹೇಳಿದ್ರು. ಅಲ್ಲದೆ ಇತ್ತೀಚೆಗೆ ಮಗನ ಮದುವೆ ಕೂಡ ಬಿಲ್ಡರ್ ಶಿವಕುಮಾರ್ ಮಾಡಿದ್ರು. ಸೊಸೆಯ ಚಿನ್ನಾಭರಣವನ್ನು ಕೂಡ ಮನೇಲೆ ಇಟ್ಟಿದ್ರು ಈ ಬಿಲ್ಡರ್ ಶಿವಕುಮಾರು. ಭಾಳ ದಿನಗಳಿಂದ ಹೊಂಚ ಹಾಕಿದ್ರು ಅಂತ ಅನಿಸುತ್ತೆ ಇವರು. ಯಾಕಂದರೆ ಮನೇಲಿ ಕಸ ಗುಡಿಸ್ತಾ ಇರ್ತಾರೆ, ನೆಲ ಒರೆಸ್ತಾ ಇರ್ತಾರೆ, ಇನ್ನೇನೋ ತೊಳಿತಾ ಇರ್ತಾರೆ. ಅವಾಗ ನೋಡ್ತಿರ್ತಾರೆ ಎಲ್ಲ ಮನೆ ಮಾಲಕಿ ಅಥವಾ ಮಾಲಕ. ಯಾಕಂದರೆ ಎಲ್ಲ ಕಡೆ ಇವ್ರು ಪ್ರವೇಶ ಕೊಟ್ಟಿರ್ತಾರೆ ಇವ್ರಿಗೆ. ಬೆಡ್ರೂಮರು ಕೂಡ ಬಿಟ್ಕೊಳ್ತಾರೆ ಇವ್ರನ್ನ, ಕೆಲಸದವ್ರನ್ನ. ಅವ್ರು ಮಾಡ್ತಾರೆ, ನೋಡಿದ್ದಾರೆ, ಸಿಕ್ಕಾಪಟ್ಟೆ ಗೋಲ್ಡ್ ಇದೆ, ಹಣ ಇದೆ ಇವ್ರದ್ದು ಅಂಥೇಳಿ ಸ್ಕೆಚ್ ಹಾಕಿ ಪ್ಲ್ಯಾನ್ ಮಾಡಿ ಅವ್ರ ಮನೆಯನ್ನು ದೋಚಿ ಗುಡಿಸಿ ಗುಂಡಾಂತರ ಮಾಡಿ ಹೋಗಿದ್ದಾರೆ. 30 ವರ್ಷಗಳಿಂದ ಸಂಪಾದನೆ ಮಾಡಿದರು ಶಿವಕುಮಾರ್ ಅವರು. ಆದರೆ ಇವರು ನೋಡಿದರೆ ಬರೀ ಅರ್ಧ ಗಂಟೆಯಲ್ಲಿ ಅದೆಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಆರೋಪಿಗಳು ನೋಡ್ತಾ ಇದ್ದೀವಿ, ಮಾಯಾ ಹಾಗೆ ವಿಕಾಸ್. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿದ್ದಾರೆ, ಬಲೆ ಬೀಸಿದ್ದಾರೆ. ತಮ್ಮ 2 ಹೆಣ್ಮಕ್ಳಿಗೆ ಚಿನ್ನ ಕೊಟ್ಟರಾಯಿತು ಅಂಥೇಳಿ ಇವರು ಪ್ಲ್ಯಾನ್ ಮಾಡಿದರು. ಅವರೆಲ್ಲ ನಮ್ಮ ಮನೇಲಿ ಲಾಕರ್ ಇಲ್ಲ, ನೀವೇ ಇಟ್ಕೊಂಬಿಡಿ ಅಂತ ಹೇಳಿದ್ರಂತೆ, ನೆಕ್ಸ್ಟ್ ಇಸ್ಕೋತೀವಿ ಅಂತೇಳಿ. ಇವ್ರ ಮನೇಲಿ ಹಾಗೆ ಇಟ್ಟಿದ್ರು. ಎಲ್ಲ ಇವರು UPS ಆಫ್ ಮಾಡಿ ಮನೆ ಕೀ ಎಲ್ಲ ಒಡೆದು ಒಳಗಡೆ ಎಲ್ಲ ಹುಡುಕಾಡಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂಥೇಳಿ ಅಲ್ಲಿಂದ ಆ ಚಿನ್ನವನ್ನು ಎಗರಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಬಟ್ ಸಿಗ್ತಾರೆ, ಸಿಗಲ್ಲ ಅಂತೇನಿಲ್ಲ, ನಮ್ಮ ಪೊಲೀಸರು ಅವ್ರನ್ನ ಹಿಡಿತಾರೆ. ಆದರೆ ಒಂದು ಇಂತಹ ಕೆಲಸಗಾರನ ಇಟ್ಕೊಳ್ಳೋಕ್ಕಿಂತ ಮುಂಚೆ 10 ಬಾರಿ ಯೋಚನೆಯನ್ನು ಮಾಡಬೇಕಾಗಿದೆ. ಮಾರಥಳ್ಳಿಯ ಯಮಲೂರಿನಲ್ಲಿ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಲ್ಲಿ ಆಗಿರುವಂಥ ಕಳ್ಳತನ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈ ನೇಪಾಳಿ ಮನೆ ಕೆಲಸದವ್ರ ಮೇಲೆ ಸಾಕಷ್ಟು ಅನುಮಾನಗಳು ಜಾಸ್ತಿ ಆಗ್ತಿದ್ದಾವೆ. ಯಾಕಂದರೆ ನಂಬಬೇಕೋ ಬೇಡವಾ ಅಂತೇಳಿ ಜನರು ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಇವರು ನಂಬಿಕೆಗೆ ಅರ್ಹಲ್ಲ ಅಂತ ಅನಿಸುತ್ತೆ. ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು, ಈಗ ಅವ್ರನ್ನ ಸೆರೆ ಹಿಡಿಯುವಂಥ ಪ್ರಯತ್ನ ಹೇಗಿದೆ ಅನ್ನೋದು? ಪ್ರಭು, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅನ್ನೋದು ಪೊಲೀಸರ ಒಂದು ಆರೋಪಿಗಳ ಬಂಧನ ಮತ್ತು ತನಿಖಾ ನಂತರ ಬಯಲಾಗಬೇಕಾಗಿರುವಂಥದ್ದು. ಸದ್ಯಕ್ಕೆ ಪ್ರಿಲಿಮಿನರಿಯಾಗಿ ಅಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ದಂಪತಿಗಳೇನಿದ್ರು, ಸೊ ಅವ್ರ ಮೇಲೆ ಅನುಮಾನಗಳಿರುವಂಥದ್ದು. ಶಿವಕುಮಾರ್ ಅವರ ಮನೆಯಲ್ಲಿ ಕಳೆದ ಒಂದು 8-10 ತಿಂಗಳಿಂದ ಮೊದಲು ಒಂದು ದಂಪತಿಗಳು ನೇಪಾಳಿ ಮೂಲದವ್ರು ಕೆಲಸ ಮಾಡ್ತಾ ಇರ್ತಾರೆ, ಮಾಯಾ ಮತ್ತು ವಿಕಾಸ್ ಅಂತೇಳಿ. ಅವರು ಇತ್ತೀಚಿನ ದಿನಗಳಲ್ಲಿ ಊರಿಗೆ ಕಾರಣಾಂತರಗಳಿಂದ ಹೋಗಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಾಗ, ನೀವು ಹೋದರೆ ಬೇರೆಯವ್ರು ಯಾರನ್ನಾರು ಕೆಲಸಕ್ಕೆ ನೀವು ಕೊಟ್ಟೋಗಿ ಅಂತ ಹೇಳಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಯಾರಾದರೂ ಮನೇಲಿ ಕೆಲಸ ಮಾಡ್ತಾರೆ, ಬಿಡೋ ಮೊದಲು ನೀವೇ ಯಾರಾದರೂ ಒಬ್ಬರು ಒಳ್ಳೆಯವ್ರನ್ನ ಇಲ್ಲಿ ಸೇರಿಸಿ ಅಂತ ಹೇಳುವಂಥದ್ದು ವಾಡಿಕೆ. ಆ ರೀತಿಯಾಗಿ ಇವ್ರಿಗೂ ಕೂಡ ಬಿಲ್ಡರ್ ಶಿವಕುಮಾರ್ ಅವರು ಕೂಡ ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಕಳೆದ 20 ದಿನಗಳ ಹಿಂದೆ
ದಿನೇಶ್ ಮತ್ತು ಕಮಲ ಎಂಬ ಇಬ್ಬರು ದಂಪತಿಗಳ ಬಂದು ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಸೊ ಜನವರಿ 25ನೇ ತಾರೀಕು ಇವರ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈಕೆ ಅವರ ಮತ್ತೋರ್ವ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಲೇಡಿಯನ್ನು ಈ ಆರೋಪಿತೆ ಕಮಲ ಏನಿದ್ದಾಳೆ ಈಕೆ ಹೊರಗಡೆ ಕರ್ಕೊಂಡೋಗಿರ್ತಾರೆ. ಕರ್ಕೊಂಡು ಹೋದ ಬಳಿಕ ದಿನೇಶ್ ಮತ್ತು ಆತನ ಮತ್ತೊಂದು ತಂಡ ಏನಿರುತ್ತೆ ಇವರು ಒಟ್ಟಾಗಿ ಸೇರಿಕೊಂಡು ಇವರು ಈ ಒಂದು ಮನೆಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿ ಅವರು ಅನುಮಾನಗಳನ್ನು ವ್ಯಕ್ತಪಡಿಸಿ ಮತ್ತು ಅವರ ಮೇಲೆ ಆರೋಪನ ಮಾಡಿ ದೂರನ್ನು ಕೊಟ್ಟಿರುವಂಥದ್ದು. ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳಿರ್ಬೋದು, ಕರೆನ್ಸಿಗಳಿರ್ಬೋದು, ವಜ್ರಗಳಿರ್ಬೋದು, ಮನೆಯಲ್ಲಿ ಏನೆಲ್ಲ ಬೆಳೆಬಾಳುವಂಥ ವಸ್ತುಗಳೇನಿತ್ತು ಇವೆಲ್ಲವನ್ನು ಕೂಡ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಇವರು ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಈ ಬಗ್ಗೆ ಮಾರ್ತಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು CC ಕ್ಯಾಮ್ರಾ ಫುಟೇಜ್ಗಳಿರ್ಬೋದು ಮತ್ತು ಕಾಲ್ ಲೊಕೇಶನ್ ಡೀಟೇಲ್ಸ್ಗಳಿರ್ಬೋದು ಇವೆಲ್ಲವನ್ನು ಕೂಡ ಕಲೆ ಆಗ್ತಾ ಇರುವಂಥದ್ದು. ಸೊ ಇದೇ ಮೊದಲ ಬಾರಿಗಲ್ಲ, ನೇಪಾಳಿ ಗ್ಯಾಂಗ್ ಇರ್ಬೋದು, ಇತರ ಹೊರ ರಾಜ್ಯಗಳಿಂದ ಕೆಲಸಕ್ಕೆ ಬಂದು ಸೇರ್ಕೊಳ್ಳುವಂಥವ್ರು ಆರಂಭದಲ್ಲಿ ಮನೆ ಮಾಲೀಕರು ಏನಿರ್ತಾರೆ ಅವರನ್ನು ನಂಬಿಸ್ತಾರೆ. ನಂಬಿಸಿದ ಬಳಿಕ ಅವರ ನಂಬಿಕೆಯನ್ನೇ ಅವಕಾಶವಾಗಿ ಮಾಡಿಕೊಂಡು ಅವ್ರ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಇವರು ಕದ್ದಿರುವಂಥದ್ದು. ಇಲ್ಲಿ ಎರಡು ರೀತಿಯ ಅನುಮಾನಗಳಿರುವಂಥದ್ದು. ಈ ಹಿಂದೆ ಕೆಲಸ ಮಾಡಿದಂಥ ಮಾಯಾ ಮತ್ತು ವಿಕಾಸ್ ಏನಿದ್ರು ನೇಪಾಳಿ ಮೂಲದವರು, ಸೊ ಅವರಿಗೆ ಇಡೀ ಮನೆಯ ಹಣಕಾಸು ಇಡುವಂಥದ್ದು ಇರ್ಬೋದು, ಚಿನ್ನಾಭರಣ ಇರ್ಬೋದು, ಇವರೆಲ್ಲ ವ್ಯವಹಾರಗಳೇನಿತ್ತು ಎಲ್ಲವೂ ಕೂಡ ಗೊತ್ತಿತ್ತು. ಕಳೆದ 20 ದಿನಗಳ ಹಿಂದೆ ಬಂದಂಥವ್ರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಅಷ್ಟಾಗಿ ಮಾಹಿತಿಗಳಿರಲಿಲ್ಲ. ಹೀಗಾಗಿ ಅವರು ಕೆಲಸ ಬಿಡುವ ನೆಪದಲ್ಲಿ ಮೊದಲೇ ಹೊರ ಹೋಗಿ ಇವರಿಬ್ಬರನ್ನ ಅಲ್ಲಿಗೆ ಸೇರಿಸ್ತಾರೆ. ಬಳಿಕ ಇವರು ಮನೆಯಲ್ಲಿ ಯಾರೂ ಇಲ್ಲದನ್ನು ನೋಡಿಕೊಂಡು ಆ ದಂಪತಿಗಳು ಕೂಡ ಬಂದು ಒಟ್ಟಾಗಿ ಸೇರಿಕೊಂಡು ಇವ್ರ ಮನೆಯನ್ನು ಕಳ್ಳತನ ಮಾಡಿಕೊಂಡು ಸಂಪೂರ್ಣವಾಗಿ ದೋಚಿ ಇಲ್ಲಿಂದ ಎಸ್ಕೇಪ್ ಆಗಿರುವ ಮಾಹಿತಿ ಇರುವಂಥದ್ದು. ಸುಮಾರು 18 ಕೋಟಿ ಮೌಲ್ಯದಷ್ಟು ಏನೋ ಹಣ ಮತ್ತು ಚಿನ್ನಾಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಸದ್ಯ ಪೊಲೀಸರ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.